ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತೇಳಿ. ಹಾಗಿದ್ರೆ ತಡ ಯಾಕೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಷಯ ಏನಪ್ಪ ಅಂದರೆ, ಇದು ಕರ್ನಾಟಕದ ಜನತೆಗೆ, ಅದರಲ್ಲೂ ಮಹಿಳೆಯರಿಗೆ ತುಂಬ ತುಂಬಾ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅಂದರೆ ಗೃಹಲಕ್ಷ್ಮಿಯ 15 ಮತ್ತು 16ನೇ ಕಂತಿನ ಹಣವನ್ನು, ಅಂದರೆ 4,000 ರೂಗಳನ್ನು ಒಟ್ಟಿಗೆ ಅವರವರ ಖಾತೆಗೆ ಜಮಾ ಮಾಡ್ತಿದ್ದಾರೆ. ಅದರಲ್ಲೂ ಮೊದಲನೇದಾಗಿ 14 ಜಿಲ್ಲೆಗಳಿಗೆ ನಾಳೆಯೇ ಈ ಹಣ ಜಮಾ ಆಗ್ತಾ ಇದೆ ಅಂತೇಳಿ. ಹಾಗಿದ್ರೆ ಯಾರ್ಯಾರ ಖಾತೆಗೆ ಮತ್ತು ಯಾವ ಯಾವ ಜಿಲ್ಲೆಗಳಲ್ಲಿ ಯಾವ ಟೈಮಲ್ಲಿ ಈ ಹಣ ಜಮಾ ಆಗುತ್ತೆ ಅಂತೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಕಳೆದ 2 ತಿಂಗಳಿನ ಹಣ ಇನ್ನೂ ಕೆಲವು ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ. ಕಳೆದ 2 ತಿಂಗಳ ಗೃಹಲಕ್ಷ್ಮಿಯ ಹಣ ಇನ್ನೂ ಕೆಲವು ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ. ಆದ್ದರಿಂದ ಆ ಹಣವನ್ನು ಜಮಾ ಮಾಡೋದ್ರ ಜೊತೆಗೆ 15 ಮತ್ತು 16ನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಒಟ್ಟಿಗೆ ಜಮಾ ಮಾಡ್ತಾ ಇದೆ. ಅದರಲ್ಲೂ ಈ 14 ಜಿಲ್ಲೆಗಳಲ್ಲಿ ನಾಳೆನೇ ಜಮಾ ಆಗ್ತಾ ಇದೆ. ಗೃಹಲಕ್ಷ್ಮಿ ಪ್ರಾರಂಭ ಆದಾಗಿಂದ ಇಲ್ಲಿಯವರೆಗೆ, ಅಂದರೆ 14ನೇ ಕಂತಿನ ಹಣದವರೆಗೆ ಪ್ರತಿಯೊಬ್ಬ ಮಹಿಳೆಯರ ಖಾತೆಗೂ 28,000 ಹಣ ಜಮಾ ಆಗಿದೆ. ಇವಾಗ 15 ಮತ್ತು 16ನೇ ಕಂತಿನ ಹಣ ಜಮಾ ಆದರೆ ಒಟ್ಟಿಗೆ ಎಲ್ರಿಗೂ 32,000 ರು ಸರ್ಕಾರದಿಂದ ಪ್ರತಿಯೊಬ್ಬ ಮಹಿಳೆಯರಿಗೂ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಮತ್ತು ಯಾವ ಯಾವ ಜಿಲ್ಲೆಗಳಿಗೆ ನಾಳೆಯಿಂದನೇ ಖಾತೆಗೆ ಹಣ ಜಮಾ ಆಗ್ತಾ ಇದೆ ಅಂತ ಹೇಳಿದರೆ, ಬೆಂಗಳೂರು, ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಹಾವೇರಿ, ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ, ಉತ್ತರ ಕನ್ನಡ ಮತ್ತು ದಕ್ಷಿಣ ಕನ್ನಡ, ಯಾದಗಿರಿ, ಶಿವಮೊಗ್ಗ, ಚಿತ್ರದುರ್ಗ, ಮಂಗಳೂರು, ಚಿಕ್ಕಬಳ್ಳಾಪುರ, ಕೊಪ್ಪಳ, ಉಡುಪಿ ಹಾಗೂ ಮೈಸೂರು ಜಿಲ್ಲೆಗಳಲ್ಲಿ ನಾಳೆಯಿಂದನೇ 15 ಮತ್ತು 16ನೇ ಕಂತಿನ ಹಣವನ್ನು ಅವರವರ ಖಾತೆಗೆ ಜಮಾ ಮಾಡ್ತಾ ಇದ್ದಾರೆ. ಹಾಗಂತ ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಹೇಳಿಕೆನ ನೀಡಿದ್ದಾರೆ. ಆದ್ದರಿಂದ ಪ್ರತಿಯೊಬ್ಬ ಮಹಿಳೆಗೂ ಕೂಡ ಇದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಇನ್ನು ಉಳಿದ ಜಿಲ್ಲೆಗಳಿಗೆ ಯಾಕೆ ತಡ ಆಗುತ್ತೆ ಅಂತೇಳಿ ಈಗ ನಾನು ಉಳಿದ ಜಿಲ್ಲೆಗಳಿಗೆ ಹಣನ ವರ್ಗಾವಣೆ ಮಾಡೋದು ಯಾಕೆ ತಡ ಆಗುತ್ತೆ ಅಂದರೆ, ಇವಾಗ ರೇಷನ್ ಕಾರ್ಡ್ ವೆರಿಫಿಕೇಷನ್ ನಡೀತಾ ಇದೆ. ಅಂದರೆ ಕೆಲವೊಬ್ಬರು ಹಣದ ಆಸೆಗೋಸ್ಕರ ದುಡ್ಡನ್ನು ಕೊಟ್ಬಿಟ್ಟು ಫೇಕ್ ಡಾಕ್ಯುಮೆಂಟ್ಸ್ನ ಕ್ರಿಯೇಟ್ ಮಾಡಿಕೊಂಡು ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿದ್ದಾರೆ. ಆ ಎಲ್ಲರ ದಾಖಲೆಗಳನ್ನು ಕೂಡ ಪರಿಶೀಲನೆ ಮಾಡಿ ಯಾರ್ಯಾರು ಫೇಕ್ ದಾಖಲೆಗಳನ್ನು ನೀಡಿ ರೇಷನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ದಾರೋ ಅವರ ಎಲ್ಲರ ರೇಷನ್ ಕಾರ್ಡ್ಗಳನ್ನು ಕೂಡ ಸರ್ಕಾರ ಈಗ ಸ್ಥಗಿತಗೊಳಿಸ್ತಾ ಇದೆ. ಈ ಎಲ್ಲ ರೇಷನ್ ಕಾರ್ಡ್ಗಳನ್ನು ಸ್ಥಗಿತಗೊಳಿಸಿ ಆ ರೇಷನ್ ಕಾರ್ಡ್ಗಳಿಗೆ ಹಾಕ್ತಾ ಇದ್ದ ಹಣನೂ ಕೂಡ ಲೆಸ್ ಮಾಡಿಬಿಟ್ಟು ಯಾರ್ಯಾರು ರಿಯಲ್ ಆಗಿ ಬಡವರಿದ್ದಾರೆ, BPL ಕಾರ್ಡ್ ಯಾರಿಗೆ ದಕ್ಕಬೇಕು ಅಂತ ಹೇಳಿ ಅವರಿಗೆ BPL ಕಾರ್ಡ್ದಾರರಿಗೆ ಮಾತ್ರ ಇದರ ಫಲ ಸಿಗೋ ಥರ ಸರ್ಕಾರ ಯೋಜನೆಯನ್ನು ರೂಪಿಸ್ಕೊಂಡಿದೆ. ಆದ್ದರಿಂದ ಇನ್ನು ಉಳಿದ ಜಿಲ್ಲೆಗಳಿಗೆ ಸ್ವಲ್ಪ ಹಣ ಹಾಕೋದು ತಡ ಆಗುತ್ತೆ ಅಂತಲೇ ಹೇಳ್ಬೋದು. ಬರುತ್ತೆ, ಅದು ಕೂಡ ಒಂದು 3-4 ದಿನದೊಳಗಡೆ ಬರುತ್ತೆ. ಸ್ವಲ್ಪ ವೆರಿಫಿಕೇಷನ್ ನಡೀತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಗೃಹಲಕ್ಷ್ಮಿಯ ಹಣ ನಿಮ್ಮ ಖಾತೆಗೆ ಬಂದಿದೆ ಅಥವಾ ಇಲ್ಲ ಅಂತೇಳಿ ಹೇಗೆ ನಾವು ಚೆಕ್ ಮಾಡ್ಕೊಳ್ಳೋದು ಅಂದರೆ, ನಿಮ್ಮ ಮೊಬೈಲ್ನಲ್ಲೇ ಹೋಗ್ಬಿಟ್ಟು DBT ಕರ್ನಾಟಕ ಅಪ್ಲಿಕೇಶನ್ ಮೂಲಕ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮಾ ಆಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೋಬಹುದು. ಮತ್ತು ನಿಮ್ಮ ಬ್ಯಾಂಕ್ ಸ್ವತಃ ಬ್ಯಾಂಕ್ಗಳಿಗೆ ಹೋಗಿ, ನಿಮ್ಮ ಖಾತೆ ಯಾವ ಬ್ಯಾಂಕಲ್ಲಿದೆಯೋ ಆ ಬ್ಯಾಂಕ್ಗಳಿಗೆ ಹೋಗಿ ನೀವು ಗೃಹಲಕ್ಷ್ಮಿ ಹಣ ಬಂದಿದೆಯೋ ಇಲ್ವೋ ಅಂತೇಳಿ ಚೆಕ್ ಮಾಡ್ಕೋಬಹುದು. ಹಾಗಿದ್ರೆ ಎಲ್ಲರಿಗೂ ಕೂಡ ಈ 14 ಜಿಲ್ಲೆಗಳಲ್ಲಿರತಕ್ಕಂಥ ಎಲ್ಲ ಮಹಿಳೆಯರ ಖಾತೆಗೂ ಗೃಹಲಕ್ಷ್ಮಿಯ 15 ಮತ್ತು 16ನೇ ಕಂತಿನ ಹಣ ನಾಳೆಯಿಂದನೇ ಜಮಾ ಆಗುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟೆ. ಇನ್ನು ಮಿಕ್ಕಿದ ಜಿಲ್ಲೆಯ ಮಹಿಳೆಯರು ಕೂಡ ತಾಳ್ಮೆಯಿಂದಿರಿ, ಅವರ ಖಾತೆಗೂ ಕೂಡ 15 ಮತ್ತು 16ನೇ ಕಂತಿನ ಹಣ ಜಮಾ ಆಗುತ್ತೆ ಅಂತಲೇ ಹೇಳ್ತೀನಿ. ಯಾರ್ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.